ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ನಿನ್ನೆ ಮಾಡೋದು ಹೊಲ್ದಂದು ನಿಂಬಿಕಾಯಿಗಳು ಇಟ್ಟೆಲ್ಲ ತೊಗೊಂಡು ಬಂದಾರ್ರಿ. ಎಣಿಸಿ ಹಾಕ್ಲಾಗತ್ತಾರ. ನಿಂಬಿಕಾಯಿ ಒಬ್ಬರು ಎಷ್ಟೋ 100 ಹೇಳ್ಯಾರಂತ, ಒಬ್ರು 200 ಹೇಳ್ಯಾರ್ರಿ, ಒಬ್ಬರು ಮತ್ತೊಂದು 200 ಹೇಳ್ಯಾರ. ಟೋಟಲಿ ಒಂದು 500 ನಿಂಬಿಕಾಯಿ ತೊಗೊಂಬಂದಾರ. ಅವೆಲ್ಲ ಎಣಿಸಿ ಎಲ್ಲನೂ ಬ್ಯಾಗ್ ಒಳಗೆ ಸಪ್ರೇಟಾಗಿ ಮಾಡ್ಲಿಕತ್ತಾರ ನೋಡ್ರಿ. ಇವಾಗ ಕೈಪಲ್ಯ ಒಯ್ದು ಮಾರ್ಕೆಟ್ಗೆ ಮಾರೋದ್ರದಿಂದ ಭಾರಿ ಲಾಭ ಅದ ರೀ. ಹೊಲದಾಗ 6 ತಿಂಗಳಗಟ್ಲೆ ಬೆಳೆದು ಮಾಡಿ ಅದು ಮತ್ತು ಹುಲ್ಲು ತೆಗಿಸ್ಬೇಕು, ಭಾಳ ಆಗೋಡಿ ಬರ್ತದ. ಅಲ್ಲಿದಲ್ಲೇ ಕೈಪಲ್ಯ ತುಂಬಿ ಮಾರೋದ್ರಿಂದ ಪಡ್ತಾರದ ಡೈಲಿ 500 ರೂಪಾಯಿ ಪಗಾರ ಕೆಡ್ಕೋಬೋದು. ಹಾಗಾಗಿ ಮೊದಲೆಲ್ಲ ಬ್ಯಾಸ್ಗ್ಯಾಗ ನಾವು ಮಾಲ್ ತುಂಬೆ ಮಾರ್ತಿದ್ವಿ. ಇವಾಗ ಹೊಲ್ದಾಗ ನಿಂಬಿಕಾಯಿ ಬಂದವ, ಹರ್ಕೊಂಬಂದು ನಿಂಬಿಕಾಯಿ ಮಾರ್ಲಾಗತ್ತಾರ್ರಿ. ಈಗ ನಿಂಬಿಕಾಯಿ ಇದಂತೂ ಬ್ಯಾಸ್ಗೆ ಒಳಗೆ ಆದ್ರೆ ಭಾರಿ ಲಾಭ ರೀ. ಉತ್ತರದು ಭಾಳ ತುಟ್ಟಿ ಮಾರ್ತದ. ಇದರಿಂದಾಗ ಸ್ವಲ್ಪ ಸೈ ಇರ್ತದ, ಸ್ವಲ್ಪ ಕಡಿಮೆ ಬರ್ತದೆ ರೇಟ್. ಇವೇ ನಿಂಬಿಕಾಯಿ ಬ್ಯಾಸ್ಗೆಯಾಗಿರಬೇಕು, ಬರ್ಚಕಟ್ಟು ರೊಕ್ಕ ಆಗ್ತದ್ರಿ. ಇದ್ರದ್ದು ನೋಡಬೇಕು, ಬ್ಯಾಸ್ಗೆಯಾಗಿ ಎಟ್ಟೆಟ್ಟು ನಿಂಬಿಕಾಯಿ ಆಗ್ತಾವೆ ಎಟ್ಟೆಟ್ಟಿಲ್ಲ ನೋಡ್ಬೇಕ್ರಿ. ಆದರೂ ಸ್ವ ಉದ್ಯೋಗ ಯಾರಾದರೂ ಮಾಡ್ತಿದ್ರೆ ಮಾರ್ಕೆಟ್ದು ಕೈಪಲ್ಯ ತುಂಬಿ ಮಾರೋದು ಭಾಳ ಬೆಸ್ಟ್ ಅದ ರೀ. ಮಾಡ್ಬೋದು ಅದು. ಯಾಕಂದ್ರೆ ನಮ್ಗೆ ಭಾರಿ ಚಲೋ ಅನ್ಸದ. ದಿನ ಒಬ್ರಲ್ಲಿ ಕೆಲ್ಸಕ್ಕೆ ಹೋಗೋದು, ಅಲ್ಲಿ ಇಲ್ಲಿ ಜೀತ್ ನಿಂದ್ರು ಬದಲಿ ಅದು ಕೈಪಲ್ಯ ತುಂಬಿ ಕೈಪಲ್ಯ ಮಾರೋದು ಭಾರಿ ಬೆಸ್ಟ್ ಆಪ್ಷನ್ ಅದ ರೀ. ಮಾಡ್ಬೋದು. ನೋಡ್ರಿ, ಎಣ್ಸಿ ಬ್ಯಾಗ್ ಒಳಗೆ ನಿಂಬಿಕಾಯಿ ಹಾಕ್ಲಾಗತ್ತಾರ. ಒಂದು ಬ್ಯಾಗ್ನಾಗ 200 ಹಾಕ್ತಾರೆ ರೀ, ಒಂದು ಬ್ಯಾಗ್ನಾಗ ಮತ್ತು 200 100 ಹಾಕ್ತಾರೆ, ಮತ್ತು ಒಂದರಾಗ 200 ಹಾಕ್ತಾರೆ. ಹೀಗಾಗಿ ಟೋಟಲ್ ಒಂದು 500 ನಿಂಬಿಕಾಯಿ ಡಿವೈಡ್ ಮಾಡ್ತಾರೆ. 200 100 ಹಿಂಗೆ ನೋಡಿಲ್ಲಿ ಮತ್ತು 100 ಹಾಕಕತ್ತಾರೆ ಇದ್ರಾಗ. ಈ ಬ್ಯಾಗ್ ಒಳಗೆ 100 ನಿಂಬಿಕಾಯಿ ಎಣ್ಸಿ ಹಾಕ್ಲಿಕತ್ತಾರ. ಅದು ನೋಡ್ರಿ 100 ನಿಂಬಿಕಾಯಿ ಬ್ಯಾಗ್ ಒಳಗೆ ಅವು ಎಕ್ಸ್ಟ್ರಾ ಸುಮ್ಮ ಜಾಸ್ತಿ ಹೋಲ್ಸೇಲ್ ತೊಗೊತಾರಂಥೇಳಿ ಎಕ್ಸ್ಟ್ರಾ ಹಾಕ್ತಾರೆ ಮ್ಯಾಗ ಒಂದು 4-5. ಟೋಟಲ್ ಎಷ್ಟು ತೊಗೊಂಡ್ರಿ ನಿಂಬಿಕಾಯಿ? ಇನ್ನು ನೋಡ್ರಿ ಟ್ರೇ ಒಳಗೆ ಹಾಕ್ತಾರೆ. ಇನ್ನು ಅಲ್ಲೊಂದು 200 ಹಾಕ್ತಾರೆ. ಈಗ 200 100 300 ನಿಂಬಿಕಾಯಿ ಅದು ಈಗ ಸಪ್ರೇಟ. ಐದವೇ ಈಚೆ ಕಡೆ ಹಾಕಿರಲ್ಲ ಹೆಚ್ಚಿಗೆ. ಇವು 200, ಇವು 100, ಇವು 100 ಎಲ್ಲ ಕೂಡ ಐತಿ. 200 ಪಾಶೆ ಅದೇನು? ಪಾಶೆ ನಿಂಬಿಕಾಯಿ ಹೊಂಟ ಇವತ್ತು. ಫ್ರೆಂಡ್ಸ್ ನೋಡ್ರಿ, 500 ನಿಂಬಿಕಾಯಿ ತೆಗ್ದಾರ. ಈಗ ಮಾರುಕಟ್ಟೆಗೆ ಹೋಗ್ತಾರ್ರಿ. ಬಂದು ನೋಡಂದ್ರಿ ಎಷ್ಟು ರೊಕ್ಕ ಬರ್ತಾವತ್ತ. ಅದ್ರಾಗ 200 ಅವ್ರ ಟ್ರೇ ಒಳಗೆ, ಈ ಚೀಲ್ನಾಗ 200 ಅದಾವ, ಇದ್ರಾಗ 100 ಅದಾವ ನಿಂಬಿಕಾಯಿ. 500 ನಿಂಬಿಕಾಯಿ ಅದಾವ ನೋಡ್ರಿ.
ಚೆಂಡು ಹೂವು ಮತ್ತು ಸೇವಂತಿ ಹೂವು ಇಷ್ಟು ಹೂವು ಅಂಟಾವ ನೋಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ಆರಾಮದಿರಿ ಏನ್ರಿ? ನಾವು ಕೂಡ ಆರಾಮದೀವಿ. ಮನೆ ಮುಂದೆ ಇಲ್ಲಿ ಹಾಗಲ ಬೆಳೆ ಹಚ್ಚಿನ್ರಿ. ಹಾಗಲ ಬೆಳೆಗೆ ಎಷ್ಟು ಮಸ್ತಾಗಿ ಹಾಗಲಿಕಾಯಿ ಹತ್ತೇವೆ ನೋಡ್ರಿ. ಇಲ್ಲಿ ಈ ಥರ ನೀವು ಕೂಡ ನಿಮ್ಮ ಮನೆ ಮುಂದೆ ಹಾಗಲ ಬೆಳೆ ಹಚ್ಕೋಬೋದು ನೋಡ್ರಿ. ಹಾಗಲಿಕಾಯಿ ಆಗೈತಿ ಇಲ್ಲಿ. ನೋಡ್ರಿ ಎಷ್ಟು ಬೆಸ್ಟ್ ಹಾಗಲಿಕಾಯಿ ಐತಿ. ನೋಡ್ರಿ ಇಲ್ಲಿ ಒಂದೇ ಕಡೆ ಎಷ್ಟು ಆಗ್ಯಾವ್ರಿ ಫ್ರೆಂಡ್ಸ್. ಒಂದು ಇಲ್ಲೊಂದು ಒಳಗಡೆ ನೋಡ್ರಿ ಎಷ್ಟು ಚಂದ ದಪ್ಪ ಆಗೈತಿ. 2 ಮ್ಯಾಗ ಒಂದು 3 ಹಾಗಲ ಬೆಳೆ ಸೂಪರ್ ಆಗಿ ಸಿಗ್ತದ. ಕಾಯಿನೂ ಚಂದ ಆಗ್ಯಾವ್ರಿ. ಬೆಳ್ಳಿ ಒಳಗೆ ಮುಚ್ಚಾವ ನೋಡ್ರಿ ಅಲ್ಲಿ. ನೋಡ್ರಿ ಇವಕ್ಕೇನ ಹಿಂದಿನ ಹಿಡಿದು ಬೇರೆ ನಡೆ ಕಟ್ ಮಾಡಕ್ಕಾಗತ್ತೇನ? ಹಾಗಲಕಾಯಿ ಹೆಂಗೆ ಕಡಿಬೇಕಂದ್ರಿ ನೋಡ್ರಿ ಫ್ರೆಂಡ್ಸ್. ಹಾಗಲಕಾಯಿ ಎಷ್ಟು ಮಸ್ತ್ ಆಗ್ಯಾವ. ಹಾಯ್ ಫ್ರೆಂಡ್ಸ್, ನೋಡ್ರಿ ಇಷ್ಟು ಹಾಗಲಕಾಯಿ ಹೊಂಟಾವ ಮನೆ ಮುಂದೆ ಬೆಳೆ ಹಚ್ಚಿದ್ವಿ ರೀ. ಇಷ್ಟು ಹಾಗಲಕಾಯಿ ಎಷ್ಟು ಚಂದ ಆಗ್ಯಾವ ನೋಡ್ರಿ. ಹೊಂಟಾವ್ರಿ ಮನೆ ಮುಂದೆ ಹಚ್ಚಿದ್ದು ಗಿಡದೊಳಗೆ. ಅದಾವ ಇಟ್ಟು ಹಾಗಲಕಾಯಿ ಅದಾವ. ಹೂ ಹೊಂಟಾವ. ಅವ್ರಿಗೆ ತುಂಬ್ಕೊಳ್ಬೇಕಾರ ಹೊಸು ಮಾರ್ಕೊಂಬರ್ರಿ ನೋಡಮ್ಮ ಎಷ್ಟು ಬರ್ತಾವ. ಏ ಅಪ್ಪು ಹೇಳ, ಜಳಕ ಮಾಡಿ ಜೀವನ ಎದ್ದು ಗಣಪತಿ ಪೂಜೆ ಮಾಡಲ್ಲ. ಕರಿಕಿ ಪತ್ರಿ ತಂದು ಎಲ್ಲ ವೈರ್ ನೋಡಮ್ಮ ಎಷ್ಟು ಬರ್ತಾವ. ನಾನು ಬರ್ತಾ ಗಣಪತಿ ಬಪ್ಪ ಪುಂಡಿ ಪಲ್ಲೆ, ಗಣಪತಿ ಬಪ್ಪ ಪುಂಡಿ ಪಲ್ಲೆ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಗಣಪತಿ ಬಪ್ಪ ಪುಂಡಿ ಪಲ್ಲೆ. ಫ್ರೆಂಡ್ಸ್ ನೋಡ್ರಿ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಬಂದಾರ. ಮಾರ್ಕೆಟ್ಗೆ ಹೋಗಿ ಬಂದು ನೋಡ್ರಿ ರೊಕ್ಕ ಎಷ್ಟು ಬಂದವತ್ತ. ಎಷ್ಟು ಬಂದವ್ರಿ? 300 610 ಚಿಲ್ಲರ್ ಮೊದ್ಲಿನ ಇದ್ದಿರ್ಬೇಕಲ್ಲ. ಒಂದು 40 ರೂಪಾಯಿ ಆಗುತ್ತೆ. 40 ರೂಪಾಯಿ ಚಿಲ್ಲರ್. ಚಿಲ್ಲರ್ 5 ರೂಪಾಯಿ. 11 ರೂಪಾಯಿ ಚಿಲ್ಲರ್. ಅಂದ್ರೆ ಎಷ್ಟು ಬಂದಂಗಾಯ್ತು? ಮುಂಜಾನೆ ನಿಂಬೆಕಾಯಿ, ಹೂವು, ಹಾಗಲಕಾಯಿ, ಟಮಾಟಿ 5,500. ಮೆಣಸಿನ್ಕಾಯಿ 300 ಕೊಡ್ತೊಂಡ್ರಿ. ಹಂಗೆ ಉಳ್ದವು. ಅವು ಮಾರ್ತಂದ್ರೆ ನಾಳೆ ರೊಕ್ಕ ಬರ್ತಾವ.